स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। आइए देखते हैं आज की ताज़ा खबर। अस्सलाम वालेकुम। ಇವತ್ತಿನ ದಿವಸ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬಿಜಾಪುರ ಸಿಟಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬರೋದು ಎಲ್ಲ ಬಂದಿದ್ದವರು ನಮ್ಮ ಎಲ್ಲ ಮಾಧ್ಯಮ ಬಾಂಧವರಿಗೆ ನಾನು ವೆಲ್ಕಮ್ ಮಾಡ್ತೀನಿ. ಜೊತೆಗೆ ನಮ್ಮ ಜೊತೆ ಇದ್ದವರು ನಮ್ಮ ಉಮರ್ ಖಾನ್ ಪಠಾಣ್ ಸಿಟಿ ಪ್ರೆಸಿಡೆಂಟ್ ಮತ್ತು ನಮ್ಮ ಮುನಾಫ್ ಪಠಾಣ್ ಡಿಸ್ಟಿಕ್ ಮೆಂಬರ್ ಪ್ಲಸ್ ನಮ್ಮ ಸಿಟಿ ಸೆಕ್ರೆಟರಿ ಇಸಾಕ್ ಸೈಯದ್ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನಂತಂದ್ರೆ, ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ದು ಡೇಟ್ ಅನೌನ್ಸ್ ಆಯಿತು. ಅನೌನ್ಸ್ ಆಗೋಕ್ಕಿಂತ ಮೊದಲೇ ನಮ್ಮ ಮುಸ್ಲಿಂ ಸಮಾಜದವರು ಎಲ್ಲರೂ, ಕಾಂಗ್ರೆಸ್ ಲೀಡರ್ಸ್ ಪ್ಲಸ್ ಜನರಲ್ ಪೀಪಲ್ ಎಲ್ಲರೂ ಕೂಡಿಸಿ ಕಾಂಗ್ರೆಸ್ ಗವರ್ಮೆಂಟ್, ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ CM ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಒಂದು ಮನವಿ ಕೊಟ್ಟಿದ್ದೀವಿ. ಏನಂತಂದ್ರೆ, ದಾವಣಗೆರೆಯಲ್ಲಿ 86,000 ಮುಸ್ಲಿಂ ವೋಟರ್ಸ್ ಇದ್ದಾರೆ. ಲಗ್ಭಗ್ 40% ಮುಸ್ಲಿಂ ವೋಟಿಂಗ್ ದಾವಣಗೆರೆಯಲ್ಲಿದೆ. ಅಲ್ಲಿ ನಮ್ಗೆ ಮುಸ್ಲಿಂ ಕ್ಯಾಂಡಿಡೇಟನ್ನು ಕೊಟ್ರು, ಯಾರಿಗಾದ್ರೂ ಕೊಡಲಿ, ಕಾಂಗ್ರೆಸ್ದಲ್ಲಿ ಯಾರಿಗಾದ್ರೂ ಕೊಡಲಿ, ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಿ, ಕೊಟ್ಟರೆ ವಿನ್ ಆಗಿ ಬರೋದು ಚಾನ್ಸಸ್ ಹೆಚ್ಚಿಗಿದೆ. ನಮ್ಮ ಜನಸಂಖ್ಯಾನು ಅಲ್ಲೇ ಹೆಚ್ಚಿಗಿದೆ. ಅದರಲ್ಲಿ ಪಾರ್ಟಿ ವೋಟರ್ನು ಕೂಡ ಕೂಡಿಸಿ ನಾವು ಒನ್ ಸೈಡ್ ವಿನ್ ಆಗಿ ಬರಬಹುದು ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದೀವಿ. ಆ ರಿಕ್ವೆಸ್ಟ್ಗೆ ಕರ್ನಾಟಕ ಸರ್ಕಾರ ಬಹಳ ಅತಿ ಇದರಲ್ಲಿ ನೆಗ್ಲಿಜೆನ್ಸಿ ಮಾಡಿದ್ರು. ಮತ್ತು ಅದರಲ್ಲಿ BZ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು, ಇಲ್ಲಿ ಯಾಕಂದ್ರೆ ಅವರು ಮೈನಾರಿಟಿ ಮಿನಿಸ್ಟರ್ ಅಲ್ಲ, ಮೈನಾರಿಟಿ ಬಗ್ಗೆ ಮಾತಾಡಬೇಕು, ಅವರಲ್ಲಿ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಇಲ್ಲಿ ಕೊಡಬೇಕು, ಕೊಡ್ಲಿಕ್ಕಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅವ್ರು ಏನು ಒಂದು ಮಾತಲ್ಲಿ ಹೇಳಿದ್ರು. ಅದರದ್ದು ಉತ್ತರ ನಮ್ಮ ಸುರ್ಜೇವಾಲಾ ಸರ್ ಅವರು ಕೊಟ್ಟರು. ಏನಂತ ಹೇಳಿ ಕೊಟ್ಟರು, ನಮ್ಮ ಪಾರ್ಟಿಯಲ್ಲಿ ಮುಸ್ಲಿಂ ಸಮಾಜದ ಯಾವ ಮಿನಿಸ್ಟರ್ ಆಗಲಿ, ಆದ್ರೆ ಮುಸ್ಲಿಂ ಸಮಾಜದ ಯಾರು ಧರ್ಮಗುರುಗಳೇ, ಒಂದಿಟ್ಟು ದಯವಿಟ್ಟು ಕ್ಲಿಯರ್ವಾಗಿ ಕೇಳ್ಕೊಳ್ಳಿ, ನಮ್ಮ ಮುಸ್ಲಿಂ ಸಮಾಜದ ಯಾರು ಧರ್ಮಗುರುಗಳಿಗೆ ನಮ್ಮ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡಕ್ ಸಾಧ್ಯ ಇಲ್ಲ, ಬ್ಲ್ಯಾಕ್ ಮೇಲ್ ಮಾಡಕ್ ಹೋಗಬೇಡಿ ಅಂತೇಳಿ ಅವರ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ನಾವೊಂದು ಸರ್ಕಾರಿಗೆ ಪ್ರಶ್ನೆ ಕೇಳ್ತೀವಿ, ನಾವು ನಮ್ಮ ಹಕ್ಕವನ್ನು ಕೇಳುತ್ತದಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ದಂಗ, ಆದ್ರೆ ನೀವು ನಿಮ್ಮ ಪಾರ್ಟಿಗೆ ಗೆಲ್ಲು ತರಬೇಕಂದ್ರೆ ಮುಸಲ್ಮಾನ್ ಸಮಾಜರಿಗೆ ಓಟ್ ಹಾಕಿ ಅಂತ ಹೇಳುದು ಹೆಂಗ್ ನಿಮ್ಮ ಹಕ್ಕಿದೆಯಲ್ಲ, ಆ ತರ ನಮ್ದು ಹಕ್ಕ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಅಲ್ಲಿ ಕೇಳುದು ನಮ್ಮ ಹಕ್ಕಿದೆ. ಫಸ್ಟ್ ಆಫ್ ಆಲ್ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಕೊಡ್ಬೇಕಂದ್ರೆ ಮುಸಲ್ಮಾನರು, ಕಾಂಗ್ರೆಸ್ ಲೀಡರ್ ಆಗ್ಲಿ, ಸಾಮಾನ್ಯ ಜನರಾಗ್ಲಿ ಏನ್ ನೋಡ್ತಾರೆ, ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟದ ಅಂತೇಳಿ ನಾವು ಮುಸಲ್ಮಾನರು ನೋಡ್ಬೇಕಾಗುತ್ತೆ. ಬೇರೆ ಸಮಾಜದವ್ರಿಗೆ ಯಾರಿಗೂ ಅಲ್ಲಿ ಅವ್ರ ಸಮಾಜದವ್ರು ಎಷ್ಟಿದ್ದಾರೆ ಅಂತೇಳಿ ನೋಡುದು ಜರುತ್ತಿಲ್ಲ. ಇಲ್ಲಿ ಕಾಂಗ್ರೆಸ್ ಸಪೋರ್ಟರ್ಸ್ ಎಷ್ಟಿದ್ದಾರೆ, BJP ಸಪೋರ್ಟರ್ಸ್ ಎಷ್ಟಿದ್ದಾರೆ, ಅವ್ರು ಅಷ್ಟೇ ನೋಡ್ತಾರೆ. ಇವನ್ ಮುಸ್ಲಿಂ ಸಮಾಜ ಇದ್ರು ಅವ್ರು ನಾನ್ ಮುಸ್ಲಿಂ ಕ್ಯಾಂಡಿಡೇಟ್ ಇಳಿಸೋಕೆ ಅವರು ವಿಚಾರ ಮಾಡಲ್ಲ. ಯಾಕೆ ವಿಚಾರ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿದೆ, ನಾನ್ ಮುಸ್ಲಿಂನು ಕೂಡ ಕಾಂಗ್ರೆಸ್ಗೆ ಹೋಗಿ ಹಾಕ್ತಾ ಇದ್ದಾರೆ, ಮತ್ತು ಮುಸ್ಲಿಂಗೆ ಬೇರೆ ಏನು ಅವಕಾಶ ಇಲ್ಲ, ಇವ್ರು ಹಾಕ್ತಾರ ಅಂತ ಹೇಳಿ. ಆ ತರ ನಮ್ದು ಮುಸ್ಲಿಂ ಸಮಾಜದ ಅಲ್ಲ. ಆ ಮುಸ್ಲಿಂ ಸಮಾಜದ ನಾವು ನೋಡ್ಬೇಕಾಗುತ್ತೆ, ಯಾವ ಏರಿಯಾದಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ದಲ್ಲಿ ನಮ್ದು ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಹೇಳಿ ಆ ವಿಚಾರ ಮಾಡಿ ನಾವು ಕ್ಯಾಂಡಿಡೇಟ್ ಕೇಳಿದ್ರೆ ಇವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ ಹೇಳಿದ್ರು. ನಾನ್ ಕೇಳ್ತೀನಿ ಸುರ್ಜೇವಾಲಾ ಸರ್ ಅವರಿಗೆ, ಆ ಸಮರ್ಥನ ಹುಡುಗಿ ಯಾರಿಗೂ ಇದು ಕೊಟ್ಟಿರಲ್ಲ ಟಿಕೆಟ್, ಅವ ನಿಮ್ಗ ಹೈಕಮಾಂಡ್ ಹೇಳಾರ್ದು ಕೇಳಾರ್ದು, ನಿಮ್ ಕೂಡ ಎನಿ ಡಿಸ್ಕಷನ್ ಮಾಡ್ಲಾರ್ದು ಹೋಗಿ ನಾಮಿನೇಷನ್ ತುಂಬ್ತಾನೆ ಅಂದ್ರೆ ನಿಮ್ದು ಅಲ್ಲಿ ವ್ಯಾಲ್ಯೂ ಇಲ್ಲ. ಅವ ನಿಮ್ಗೆ ಬರೀ ಬ್ಲ್ಯಾಕ್ ಮೇಲ್ ಮಾಡ್ಲಿಲ್ಲ ಅಷ್ಟೇ, ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ದ. ನಾಮಿನೇಷನ್ ತುಂಬಿದ ಬಳಕ ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ದ. ನೀವು ಕೊಟ್ರು ಅಷ್ಟೇ, ಕೊಡ್ಲಿಕ್ಕೂ ಅಷ್ಟೇ. ನೀವು ಕೊಟ್ರು ಅಷ್ಟೇ, ಕೊಡ್ಲಿಕ್ಕೂ ಅಷ್ಟೇ. ನೀವು ಕೊಡ್ಲಿಕ್ಕಂದ್ರು ನಾನು ಇಂಡಿಪೆಂಡೆಂಟ್ ಆಗಿ ನಿಂದಿರ್ತೀನಿ ಅಂತೇಳಿ ನಿಮ್ಗೆ ಕೇಳಲಾರ್ದ, ಹೈಕಮಾಂಡ್ಗೆ ಎನಿ ಡಿಸ್ಕಷನ್ ಮಾಡ್ಲಾರ್ದ ಅವರು ಹೋಗಿ ನಾಮಿನೇಷನ್ ಮಾಡಿದ್ರು. ಆದ್ರೆ ನಾವು ಕಳ್ಕಳಿಯಾಗಿ ವಿನಂತಿ ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಮುಂದೆ, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಮುಂದೆ ಕಳ್ಕಳಿಯಾಗಿ ವಿನಂತಿ ಮಾಡ್ಕೊಂಡಿದ್ದೀವಿ. ಏನಂತ ಹೇಳಿ, ದಯವಿಟ್ಟು ಈ ಸಲ ಇಲ್ಲೇ ನಮ್ಗೆ ಟಿಕೆಟ್ ಕೊಡಿ ಅಂತೇಳಿ. ನಿಮ್ಗೆ ಅನಿಸ್ತದು ಬ್ಲ್ಯಾಕ್ ಮೇಲ್ ಅನ್ನಿಸ್ತು. ಯಾಕೆ ಈ ಡಬಲ್ ರೋಲ್ ನೀವು ಮುಸ್ಲಿಂ ಸಮಾಜದ ಕೂಡ ಆಡ್ತಾ ಇದ್ದೀರಿ? ಇದು ನಮ್ಮೊಂದು ಪ್ರಶ್ನೆ. ಎರಡನೇ ಮಾತು, ಆ ಸಮರ್ಥನ ಅಪ್ MLA, ಅವನ ತಾಯಿ MP, ಮುತ್ಯ MLA, ಸಮರ್ಥನ ಅಪ್ ಪ್ರೆಸೆಂಟ್ ಅಲ್ಲಿ ನಾರ್ತ್ ದಾವಣಗೆರೆಯಲ್ಲಿ MLA ಇದ್ದಾನೆ. ಅವನು ಹೇಳ್ತಾನ, ಆ ಜಮೀರ್ ಅಹಮದ್ ಖಾನ್ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ದಲ್ಲಿ ಬಂದ್ ಮಾತಾಡಕ್ ಅವನು ಯಾರು?
ಮಾತಾಡೋದು ಅವ್ರದ್ದು ಪದ್ಧತಿ ನೋಡಿ, ಅವ್ರದ್ದು ಸಂಸ್ಕಾರ ನೋಡಿ ನಿಮ್ಗೆ ತಿಳಿಸ್ತೀನಿ. ಅವನು ಯಾರು ಜಮೀರ್ ಅಹಮದ್ ಖಾನ್, ಇಲ್ಲಿ ನಮ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾನ್ ನಿಮ್ಗೆ ನೇರವಾಗಿ ಹೇಳ್ತೀನಿ, ಜಮೀರ್ ಅಹಮದ್ ಖಾನ್ ಬರೀ ಅವನ್ ಕಾನ್ಸ್ಟಿಟ್ಯೂಷನ್ ಮಿನಿಸ್ಟರ್ ಇಲ್ಲ. ಜಮೀರ್ ಅಹಮದ್ ಖಾನ್ ಸರ್ ಇಡೀ ಪೂರ್ತಿ ಕರ್ನಾಟಕ ರಾಜ್ಯದ ಮೈನಾರಿಟಿ ಮಿನಿಸ್ಟರ್. ಅವ್ರು ಹಾಕಿದೆ ಮೈನಾರಿಟೀಸ್ ಬಗ್ಗೆ ಮಾತಾಡಕ ಅವ್ರಿಗೆ ಹಾಕಿದೆ. ಆ ಪ್ರಕಾರ ಅವರು ನಿಮ್ಗೆ ಓಟ್ ಅವರು ಟಿಕೆಟ್ ಕೇಳುದು, ನೀವು ಅವ್ರ ಮಾತಿಗೆ ಈ ತರ ಏನದ ನೀವು ಇದು ರಿಜೆಕ್ಟ್ ಮಾಡ್ತೀರಿ, ನೆಗ್ಲೆಕ್ಟ್ ಮಾಡ್ತೀರಿ ಅಂತಂದ್ರೆ ನೀವು ವಿಚಾರ ಮಾಡ್ಬೇಕು. ನೀವು ಬರೇ ಒಂದು ಪಾರ್ಟಿದು ಒಂದೇ ಮನೆಯಲ್ಲಿ ಒಂದೇ ಕುಟುಂಬದ ಒಂದು ಪಾರ್ಟಿ ದಾವಣಗೆರೆಯಲ್ಲಿ ಮಾಡಿಟ್ರಿ. MP ಅಲ್ಲೇ, ನಾರ್ತ್ MLA ಅಲ್ಲೇ, ಸೌತ್ MLA ಅಲ್ಲೇ, ಎಕ್ಸ್ MLA ಅಲ್ಲಿಂದ ಆ ಮನೆಯಿಂದೆ ಬರುದು, ಫ್ಯೂಚರ್ MLA ಆ ಮನೆಯಿಂದೆ. ಏನ್ ನೀವು ಮುಸ್ಲಿಂ ಸಮಾಜದವರಿಗೆ ವ್ಯಾಲ್ಯೂ ಕೊಡ್ತಾ ಇದ್ದೀರಿ, ಏನ್ ನಾವು ಮುಸ್ಲಿಂ ಸಮಾಜರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀರಿ ನಿಮ್ಗೆ ತಿಳಿಬೇಕಾಗಿತ್ತು. ಆದ್ರೆ ಅಲ್ಲೇ ದಾವಣಗೆರೆಯಲ್ಲಿ ನಮ್ದು ಓಪನ್ ಆಗಿ ನಾವು SDPI ಕ್ಯಾಂಡಿಡೇಟ್ ಅಫ್ಸರ್ ಕೊಡ್ಲಿಪೇಟೆ ನಮ್ಮ ಸ್ಟೇಟ್ ಲೀಡರ್ ಅವರು ಕಂಟೆಸ್ಟ್ ಮಾಡಿದ್ದಾರೆ, ಅವ್ರು ನಾಮಿನೇಷನ್ ಹಾಕಿದ್ದಾರೆ. ನಮ್ದು ದಯವಿಟ್ಟು ನಮ್ ಕಳಕಳಿಯಾಗಿ ವಿನಂತಿ ದಾವಣಗೆರೆ ಪೀಪಲ್ಗೆ, ನಮ್ಮ ಕ್ಯಾಂಡಿಡೇಟ್ಗೆ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಸಪೋರ್ಟ್ ಮಾಡಿ. ಯಾಕಂತಂದ್ರ ಈ ಸಲ ಆಲ್ಟರ್ನೇಟಿವ್ ನಮ್ಮ ಮುಸ್ಲಿಂ ಸಮಾಜರಿಗೆ ಬೇರೆ ಯಾವುದು ದಾರಿ ಇಲ್ಲ. ಆಲ್ಟರ್ನೇಟಿವ್ ಒಂದೇ ಒಂದು ದಾರಿ, ಅದು SDPI. ಎಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಮಾನ ಮರ್ಯಾದೆ ನಮ್ದು ಎಲ್ಲಿ ಯಾವ ಪಾರ್ಟಿಯಲ್ಲಿ ನಮ್ದು ಉಳಿಯುತ್ತೆ ಆ ಪಾರ್ಟಿ ಪ್ಲಾಟ್ಫಾರ್ಮ್ದಲ್ಲಿ ನಾವು ನಿಂದ್ರುವುದು ನಮ್ಮ ಕರ್ತವ್ಯ. ಇಡೀ 75 ವರ್ಷದಿಂದ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ ಸಪೋರ್ಟಿಗೆ ಕಾಂಗ್ರೆಸ್ ಪಾರ್ಟಿದವರು ಸಪೋರ್ಟ್ ಅಂತ ತಿಳಿದಿಲ್ಲ, ಆದ್ರೆ ಗುಲಾಮರ ತಿಳಿದಿದ್ದಾರೆ. ನಾವು ಯಾರ್ದು ಗುಲಾಮರ ಅಲ್ಲ, ನಾವು ಬ್ರಿಟಿಷರ ಗುಲಾಮಗಿರಿ ಮಾಡ್ಲಿಲ್ಲ. ಬ್ರಿಟಿಷ್ಗೆ ನಾವು ಅಪೋಸ್ ಮಾಡಿ ಈ ದೇಶವನ್ನು ಖಾಲಿ ಮಾಡಿಸಿದ್ದೀವಿ ಅದು. ಆದ್ರೆ ನಾವು ಬ್ರಿಟಿಷ್ಗೆ ಖಾಲಿ ಮಾಡಿಸಿ ನಮ್ಮ ಪಾರ್ಟ್ ಏನಿದೆ ಅಲ್ಲ, ರಾಜಕಾರಣಿಯಲ್ಲಿ ನಮ್ಮ ಏನ್ ಪಾರ್ಟ್ ಏನಿದೆ ಅಲ್ಲ, ಆ ಪಾರ್ಟ್ ಅನ್ನು ನಾವು ಕಾಂಗ್ರೆಸ್ ಕೈಯಲ್ಲಿ ಇಟ್ಟು ನಾವು ಕಡ್ಯಾಕಾಗಿ ಸರದ ಬರೀ ಅವರಿಗೆ ಓಟ್ ಅಷ್ಟೇ ಹಾಕಿದ್ದೀವಿ, ವೋಟಿಂಗ್ ಸಪೋರ್ಟ್ ಮಾಡಿದ್ದೀವಿ. ಕಾಂಗ್ರೆಸ್ ಪಾರ್ಟಿ 75 ವರ್ಷ ರಾಜಕೀಯ ಮಾಡಾಕ ಎಲ್ಲಾರ್ಕಿಂತ ದೊಡ್ಡ ಕಾರಣ ಆಯ್ತು ಅನ್ನೋದ್ರೆ ಮುಸ್ಲಿಂ ಸಮಾಜ. ನೀವು ನೋಡ್ತಿರ್ಬೇಕು, ನೀವು ನೋಡಿರ್ಬೇಕು. ಇದೇ JDS ಪಾರ್ಟಿ ಕುಮಾರಸ್ವಾಮಿ ಅವರು ಮುಸ್ಲಿಂ ಸಮಾಜದವರಿಗೆ ನಾನು ಟಿಕೆಟ್ ಕೊಡಲ್ಲ, ಆದ್ರೆ ಮುಸ್ಲಿಂ ಸಮಾಜದವರಿಗೆ ನಾವು ಸಪೋರ್ಟ್ ಮಾಡಲ್ಲ ಅನ್ನೋದು ಇಡೀ ಪೂರ್ತಿ ರಾಜ್ಯದಲ್ಲಿ ಮುಸ್ಲಿಂ ಸಮಾಜದವರು ಅವರಿಗೆ ಬಾಯ್ಕಾಟ್ ಮಾಡಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿ JDS ಇದೆ ಅನ್ನೋದು ನೀವು ನೋಡ್ತೀರಿ. ಎಲ್ಲ ಇದು ಕಾಂಗ್ರೆಸ್, ಇದು ನಮ್ಮ ಕರ್ನಾಟಕ ಜನನು ನೋಡುತ್ತಾರೆ. ಆ ಪರಿಸ್ಥಿತಿ ನಾಳೆ ನಿಮ್ದು ಬರ್ತೈತೆ ಅಂತ ಹೇಳಿ ನಾನು ಈ ಪತ್ರಿಕಾ ಘೋಷಣೆಯಲ್ಲಿ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಆ ಪರಿಸ್ಥಿತಿ ಇದೆ, ಪರಿಸ್ಥಿತಿ JDS ಇದೆ ಅಲ್ಲ ಕರ್ನಾಟಕದಲ್ಲಿ, ಆ ಪರಿಸ್ಥಿತಿ ನಾಳೆ ಇದು ನಿಮ್ದು ಬಂದೇ ಬರುತ್ತೆ. ಮತ್ತು ಅದು ಪರಿಸ್ಥಿತಿ ನಾವು SDPI ನಿಮ್ ತಂದೆ ತರ್ತೀವಿ. ಯಾಕಂದ್ರೆ ನಿಮ್ ಕೂಡ ನಮ್ದು ಶಿಟ್ಟಿಲ್ಲ, ನೀವು ನಮ್ ದುಶ್ಮನ್ರಲ್ಲ, ನಿಮ್ ಕೂಡ ನಾವು ಅಪೋಸ್ ಅಲ್ಲ. ಆದ್ರೆ ಮುಸ್ಲಿಂ ಸಮಾಜದ ಓಟ್ ತಗೊಂಡು ಆ ಮುಸ್ಲಿಂ ಸಮಾಜಕ್ಕೆ ನೀವು ವ್ಯಾಲ್ಯೂ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ನಾವು ಓಟ್ ಹಾಕೋದು ನಮ್ಗೆ ಜरूरत ನಮ್ಗೆ ಬೇಕಾಗಿಲ್ಲ. ನಮ್ ಕಡೆ ಬೇರೆ ನಮ್ಮ ಸಮಾಜಿಗೆ ಬೇರೆ ಆಲ್ಟರ್ನೇಟ್ ಸೊಲ್ಯೂಷನ್ ಇದೆ. ಅದು ಏನಿದೆಪ್ಪ ಅಂತಂದ್ರೆ SDPI ಇದೆ. ಆ SDPIಗೆ ನಾವು ಓಟ್ ಹಾಕಿ ತಂದೆ ತರ್ತೀವಿ. ಮತ್ತು ಆ ಮುಸ್ಲಿಂ ಅಲ್ಲೇ ದಾವಣಗೆರೆಯಲ್ಲಿ ನಮ್ಗೇನು ಮುಸ್ಲಿಂ ಜನರು ಮತ್ತು ಮೈನಾರಿಟೀಸ್, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ನಮ್ಮ ಸಪೋರ್ಟ್ ಅಲ್ಲಿ ಇದ್ದಾರೆ. ಬರೀ ಮುಸ್ಲಿಂ ಸಮಾಜದ ಅಷ್ಟೇ ಇಲ್ಲ, ಅಲ್ಪಸಂಖ್ಯಾತರಲ್ಲಿ ದಲಿತರಾಗ್ಲಿ ಮತ್ತು ಮುಸ್ಲಿಮರಾಗ್ಲಿ ಮತ್ತು OBC ಎಲ್ಲರೂ ನಮ್ಮ ಸಪೋರ್ಟ್ ಅಲ್ಲಿ ಇದ್ದಾರೆ. ಒಂದೇ ಸೈಡ್ ನಾವು ಇಲೆಕ್ಷನ್ ಈ ಸಲ ಇನ್ಶಾಲ್ಲಾ ಗೆದ್ದೇ ಗೆಲ್ತೀವಿ ಅನ್ನೋದು ನಮ್ದೊಂದು ಇದು ಆತ್ಮವಿಶ್ವಾಸ ಇದೆ. ತಮ್ಗೆ ನಾವು ಈ ಪತ್ರಿಕಾ ಘೋಷಣೆಯಲ್ಲಿ ತಿಳಿಸೋದು ಏನಂತಂದ್ರೆ, ಇದು ಗತಿ ಏನ್ ದಾವಣಗೆರೆಯಲ್ಲಿ ಆಗಿದೆ ಅಲ್ಲ, ಇದು ನಾಳೆ ಬಿಜಾಪುರಲ್ಲಿ ಆಗಲ್ಲ ಅಂತ ಹೇಳಿ ತಿಳ್ಕೊಬೇಡಿ ಬಿಜಾಪುರ ಜನರು. ನಾನು ನೇರವಾಗಿ ಕ್ಲಿಯರ್ ಆಗಿ ನಿಮ್ಗೆ ಓಪನ್ ಹೇಳಾಕತ್ತೀನಿ. ಏನ್ ಗತಿ ದಾವಣಗೆರೆಯಲ್ಲಿ ಆಗಿದೆ ಅಲ್ಲ, 86%, 86,000 ಅಂದ್ರೆ 40% ವೋಟ್ ಬ್ಯಾಂಕ್ ತಿಳ್ಕೊಳ್ಳೋದು ಮಾತದೆ. ಅದು 40% ವೋಟ್ ಬ್ಯಾಂಕ್ ಅಲ್ಲಿ ಮುಸ್ಲಿಂ ಸಮಾಜದ ಆ ಕಾನ್ಸ್ಟಿಟ್ಯೂನ್ಸಿಲಿ ನೀವು ಮುಸ್ಲಿಮಿಗೆ ಓಟ್ ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಕೊಡ್ತೀರಿ ನೀವು? ಎಲ್ಲೇ ನಿಮ್ದು ತಾಕತ್ತಿದೆ, ಎಲ್ಲೇ ನೀವು ಗೆದ್ದಿಸ್ಕೊಂಡು ಬರುದಂತ ನಿಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ನಾನು ಚಾಲೆಂಜ್ ಮಾಡ್ತೀನಿ. ಎಲ್ಲೇ ನಾನ್ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿಗಿದೆ ಅಲ್ಲೇನೂ ಕೂಡ ನೀವು ಟಿಕೆಟ್ ಕೊಟ್ಟು ಆರಿಸ್ಕೊಂಡ್ ಬಂದದಂತ ನಿಮ್ಗೆ ಕೆಪಾಸಿಟಿ ಇದ್ರೆ ಕೊಟ್ಟು ಚಾಲೆಂಜ್ ಮಾಡ್ತೀನಿ ನಾನು, ಕೊಟ್ಟು ಆರಿಸ್ಕೊಂಡ್ ಬಂದು ನೋಡಿ. ಇದೇ ಪರಿಸ್ಥಿತಿ ನಾಳೆ ಬಿಜಾಪುರಲ್ಲಿ ಬರಲ್ಲ ಅಂತ ಹೇಳಿ ತಿಳ್ಕೊಬೇಡಿ. ಇದೇ ಪರಿಸ್ಥಿತಿ ನಾಳೆ ಬಿಜಾಪುರಲ್ಲಿ ಬರುತ್ತೆ. ಯಾಕಂದ್ರೆ ಈಗ ಬಿಜಾಪುರಲ್ಲಿ ಆಲ್ರೆಡಿ 2 ಸಲ ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅಲ್ಲಿ ಬಿಜಾಪುರ ಮತಕ್ಷೇತ್ರದಿಂದ ಸೋತಿದ್ದಾರೆ. ಅದು ಇದು ಅನ್ನೋದು ಅವರಿಗೆ ಒಂದು ಒಳ್ಳೇದು
ಮೆಸೇಜ್. ಮತ್ತು ಆ ಇದರಲ್ಲಿ ನಮ್ಮ ಶಿವಾನಂದ್ ಪಾಟೀಲ್ ಸಾಹೇಬ್ರ ಮೊನ್ನೆ ಅಲ್ಲಿ ನಮ್ಮ ಸ್ಟೇಜಲ್ಲಿ ನಿಂತು ಹೇಳಿದ್ರು, ಮುಷರೀಫ್ ಅವರು ನಮ್ಗೆ ಹ್ಞೂ ಅಂತಂದ್ರ ನಾ ನೆಕ್ಸ್ಟ್ ಇಲ್ಲೇ ನಿಂತ ಬಸವನಗೌಡನ ವಿರುದ್ಧ ಆರಿಸಿ ಬರ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅವರು. ಮರುದಿವ್ಸ ನಮ್ಮ ಸಮಾಜದ ಮಂದಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಎಲ್ಲಾರು ಕೂಡ ಹೋಗಿ ಶಾಲ ಹಾರ ಹಾಕಿ ಸಾಬ್ ತುಮೆ ಇಲೆಕ್ಷನ್ ಟೈರೋ ಹಮೆ ತುಮ್ನ ಜೀತ್ ಕೊಲ್ ಆತ ಅಂತ ಹೇಳಿ ಬಂದಿರಿ ನೀವು. ಆದ್ರೆ ಯಾವತ್ತೂ ನೀವು ತುಮೆ ठहरो हमें जीत को लाते हैं, तुम्हें चलो हमें तुम्हारे पीछे हैं, हमें आगे नहीं आते. ಇದೇ ನಡೆದದ ನಮ್ಮ ಮಂದಿದು. ನಾಳೆ ಬರೋ ದಿನದಲ್ಲಿ ನಮ್ಮ ಬಿಜಾಪುರ ಗತಿನೂ ಇದೇ ಆಗೋದು. ಮತ್ತೆ ಇನ್ನೊಂದು ಮಾತನ್ನ ಚಾಲೆಂಜ್ ಆಗಿ ಹೇಳ್ತೀನಿ, ಎಷ್ಟು ವರ್ಷ ನಮ್ಮ ಬಬಲೇಶ್ವರ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಬರುತ್ತೆ ಆತನ ಈ ಬಿಜಾಪುರಲ್ಲಿ ಬಿಜೆಪಿ ಬಿಟ್ಟು ಯಾವುದು ಪಕ್ಷ ಬರುವುದು ಸಾಧ್ಯ ಇಲ್ಲ. ಓಪನ್ ಆಗಿ ಹೇಳ್ತೀನಿ, ಎಷ್ಟು ವರ್ಷ ಎಷ್ಟು ಸಲ ಕಾಂಗ್ರೆಸ್ ಬಬಲೇಶ್ವರದಲ್ಲಿ ಗೆದ್ದು ಬರುತ್ತಲ್ಲ ಅವತನ ನೀವು ಬಿಜಾಪುರಲ್ಲಿ ಬಿಜೆಪಿ ಬಿಟ್ಟು ಯಾವ ಪಕ್ಷ ಬರುವುದು ಸಾಧ್ಯ ಇಲ್ಲ. ಬಿಜಾಪುರಲ್ಲಿ ಕಾಂಗ್ರೆಸ್ ಬರ್ಬೇಕಂದ್ರ ಬಬಲೇಶ್ವರಲ್ಲಿ ನೀವು ಕಾಂಗ್ರೆಸ್ಗೆ ಬೆಳೆಸಬೇಕಾಗುತ್ತೆ. ಇದು ನೀವು ಓಪನ್ ಚಾಲೆಂಜ್ಗೆ ಅಕ್ಸೆಪ್ಟ್ ಮಾಡಿದ್ರೆ ಕೂಡ ಅಷ್ಟೇ ಬಿಜಾಪುರಲ್ಲಿ ಕಾಂಗ್ರೆಸ್ ಸೀಟ್ ಬರೋದು ಚಾನ್ಸ್ ಇದೆ. ಮುಂದಿನ ಬರೋ ದಿನಗಳಲ್ಲಿ ಇಲ್ಲೇ ಯಾವ ತರದ್ದು ಮುಸ್ಲಿಮರಿಗೆ ಟಿಕೆಟ್ ಕೊಡೋದು ಚಾನ್ಸ್ ಇಲ್ಲ. ಏನಿಲ್ಲ, ಈಗ ನೀವು ಕಾಂಗ್ರೆಸ್ ಪಕ್ಷ, ನೀವು ಒಂದು ಪಕ್ಷದವರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಷ್ಟು ಕೇಳ್ಕೊತಾ ಇದ್ದೀರಿ ಸರ್? ನಾವು ಒಂದ್ ನಿಮಿಷ, ನಿಮ್ಮಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆಯಾ ಅಥವಾ ಅಭ್ಯರ್ಥಿಗಳ ಅಷ್ಟು ತಾಕತ್ತಿಲ್ವಾ? ಯಾಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀವು ಹೇಳೋರಿಗೆ ಕೊಡಬೇಕು? ನಿಮ್ಮ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ ಸರ್? ನಮ್ಮ ಪಕ್ಷದವರು ಯಾರಿಗೂ ಟಿಕೆಟ್ ಕೇಳಕ್ ಹೋಗಲ್ಲ. ನಮ್ಮ ಪಕ್ಷದವರು ಡೈರೆಕ್ಟ್ ಆಗಿ ಆಂತರಿಕ ವಿಚಾರ ಇಲ್ಲ, ನನ್ನ ಮಾತು ಪೂರ್ತಿ ಕೇಳ್ಕೊಳ್ಳಿ. ನಮ್ಮ ಪಕ್ಷದವರು ಯಾವುದು ಪಾರ್ಟಿಗೆ ಟಿಕೆಟ್ ಕೇಳಕ್ ಹೋಗಿಲ್ಲ. ನಾನು ಇದು ಪ್ರಶ್ನೆ ಎತ್ತಿದ್ದು ಸಾಮಾನ್ಯ ಜನರ ಬಗ್ಗೆ. ಯಾಕಂದ್ರೆ ಇವತ್ತು ನೀವು ದಾವಣಗೆರೆಯಲ್ಲಿ ನೋಡ್ಬೋದು ಯಾ ನಮೂನಿ ಕಾಂಗ್ರೆಸ್ ಸಪೋರ್ಟರ್ಸ್ ನಮ್ಮ ಜನರು ಯಾ ನಮೂನಿ ಬೀದಿಗೆ ಇಳಿದ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರದ ಬಗ್ಗೆ ನಾನು ಮಾತಾಡೋದು. ನಮ್ಮಂದ್ರು ಕ್ಯಾಂಡಿಡೇಟ್ ನಾವು ಕಂಟೆಸ್ಟ್ ಮಾಡಿದ್ದೀವಿ, ನಮ್ದೇನಿಲ್ಲ. ಆದ್ರೆ ನಮ್ದು ರಿಕ್ವೆಸ್ಟ್ ನಾವು ಸುರ್ಜೇವಾಲಾ ಅವರು ದೊಡ್ಡ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರು ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ಸಾಕಷ್ಟು ಮುಸ್ಲಿಮರಿಗೆ ಕೊಟ್ಟು ಒಂದು ಮಿನಿಸ್ಟರ್ಶಿಪ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಸಾಕಷ್ಟು ಮುಸಲ್ಮಾನರಿಗೆ ಅವಕಾಶಗಳು ಕೊಟ್ಟಿದೆ. ಈಗ ನೀವು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋ ನಿಟ್ಟಿನಲ್ಲಿ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದೆಯಾ? ಸ್ವಲ್ಪ ಬೆಳೆಸೋ ನಿಟ್ಟಿನಲ್ಲಿಲ್ಲ. ನಾವೊಂದು ಮಾತು ಕೇಳ್ತೇನೆ. ಕರ್ನಾಟಕದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟು? ಕರ್ನಾಟಕದಲ್ಲಿ ಕನಿಷ್ಠ 18% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಆ 18% ಮುಸ್ಲಿಂ ಪಾಪ್ಯುಲೇಷನ್ ಲೆಕ್ಕಕ್ಕೆ ನಾವು ನೋಡಿದ್ರ 40 ನಿಯರ್ ಬೈ 40 MLAs ಮುಸ್ಲಿಂ ಸಮಾಜದಿಂದ ಇರಬೇಕು. ಎಷ್ಟು ಮಂದಿಗೆ, ಎಷ್ಟು ಜನರಿಗೆ, ಎಷ್ಟು ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಿದ್ದಾರೆ ಹೇಳಿ? ಎಷ್ಟು ಜನರಿಗೆ ಗೆದ್ದಿಸ್ಕೊಂಡು ಬಂದಿದ್ದಾರೆ? ಎಲ್ಲಾರ್ದು ಬಿಡಿ, ಬಿಜಾಪುರದೇ ಹಿಡ್ರಿ. ಎಷ್ಟು ಓಟ್ ಹಮೀದ್ ಮುಷರೀಫ್ ಅವರು ತೊಗೊಂಡ್ರು, ಅದರಲ್ಲಿ ಎಷ್ಟು ಓಟ್ ನಾನ್ ಮುಸ್ಲಿಮ್ದದೇ ನೀವು ಅದು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಡಾಟಾ. ನಿಮ್ಗೆ ಹೇಳ್ತೀನಿ, ಇದೇ ನಮ್ಮ MB ಪಾಟೀಲ್ ಸಾಹೇಬ್ರ ಏನು ಉಸ್ತುವಾರಿ ಸಚಿವರದಾರಲ್ಲ ನಮ್ಮ ಬಿಜಾಪುರದವರು, ಅವ್ರದ್ದು ಮನಿದ ಅಕ್ಕಪಕ್ಕದ ಓಟ್ ನಮ್ಗೆ ಬಿಡ್ಲಿಲ್ರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗ. ಏನ್ ಸಪೋರ್ಟ್ ಮಾಡ್ತಾರೆ? ಏನ್ ಒಂದ್ ಮಿನಿಸ್ಟರ್ ಕೊಟ್ಟರು ಆಯ್ತು, ಮುಗಿದೋಯ್ತಾ? ಅದನ್ನು ಮಿನಿಸ್ಟರ್ ಮೈನಾರಿಟಿ ಮಿನಿಸ್ಟರ್ ಕೊಟ್ಟಿರಿ. ಆ ಮಿನಿಸ್ಟರ್ ಮೈನಾರಿಟಿ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಮಿರ್ಚಿ ಹತ್ತೈತಿ. ಆ ಮಿನಿಸ್ಟರ್ ವಕಫ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಮಿರ್ಚಿ ಹತ್ತೈತಿ. ಅವ್ರ ಸ್ಟೇಟ್ಮೆಂಟ್ ಹೋಗಿ CM DCM ಬಂದ ಮರುದಿವ್ಸ ಓಪನ್ ಆಗಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಆ ಜಮೀರ್ ಅಹಮದ್ ಖಾನ್ ಹೇಳ್ಬಾರ್ದಾಗಿತ್ತು, ಅವ್ರು ನಮ್ಗೆ ಹಿಂಗ್ ಪತ್ರ ಕೊಡ್ಬೇಕು, ಹಂಗ್ ಪತ್ರ ಕೊಡ್ಬೇಕಾಗತ್ತೆ ಹೇಳಿ ಅವ್ರು ಓಪನ್ ಆಗಿ ನೀವು ಎಲ್ಲಾರ ಕರ್ನಾಟಕ ಜನರ ಮುಂದೆ ಹೇಳ್ತೀವಿ. ಏನ್ ಮೆಸೇಜ್ ಕೊಡಾಕತ್ತೀರಿ ನೀವು? ಏನ್ ಸಪೋರ್ಟ್ ನೀವು ಕಾಂಗ್ರೆಸ್ ಮುಸ್ಲಿಂ ಸಮಾಜಿಗೆ ಮಾಡಿದಿರಿ? ಯಾವ ಲೆಕ್ಕ ಪ್ರಕಾರ ನೀವು 90% ಏನು ಓಟ್ ತಗೊಂಡಿರಲ್ಲ, ಆ ಪ್ರಕಾರ ನೀವು ಸಪೋರ್ಟ್ ಮಾಡಿದಿರಿ. ಇದೇ ಹಿಜಾಬದ ಕೇಸ್ ನೀವು ವಿಡ್ರಾಲ್ ಮಾಡ್ತೀನಿ ಅಂತಿದ್ರಿ, ಮಾಡಿದಿರಿ. ಇದೇ ನಮ್ಗೆ ರಿಸರ್ವೇಶನ್ದು ಇದು ಮಾಡ್ತೀನ 4% ರಿಸರ್ವೇಶನ್ ಕೊಡ್ತೀನಿ ಅಂತ ಕೊಟ್ಟಿದ್ರಿ. ಇದೇ ನಮ್ಮ ಕಾಂತರಾಜ ವರದಿಯನ್ನು ಬಾಲ್ ಮಾಡ್ತೀನಿ ಅಂತ ಮಾಡಿದಿರಿ. ಏನ್ ಮಾಡಿದಿರಿ ನೀವು ಮೈನಾರಿಟೀಸ್ ಬಗ್ಗೆ? ಏನೂ ಇಲ್ಲ. ಬರೇ ಎಲ್ಲರೂ 10-12 ಕ್ಯಾಂಡಿಡೇಟ್ ಕೊಡುದು, ಅದರಲ್ಲಿ 4-5 ನೀವೇ ಬೆಳೆಸುದು, 4-5 ನೀವೇ ಬೆಳೆಸುದು. 7-8 ಏನು ಗೆದ್ದು ಬಂದಿರ್ತಾವ, ಅದು ನಾವು ನಮ್ಮ ಪ್ರೆಸ್ ಹಾಕಿ ಪ್ರೆಷರ್ ಇಂದ ನಾವು ತಂದಿರ್ತೀವಿ. ಹೇಳಿ ಸರ್. ಸಾರ್ವಜನಿಕದ ಆರೋಪ ಇಲ್ಲ, ಅದು ಸಾರ್ವಜನಿಕದ ಆರೋಪ ಅಲ್ಲ, ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಅದು ಆರೋಪ ಇದ್ದಿದ್ದು ಕಾಂಗ್ರೆಸ್ದು. ಅದೇ ಹೇಳ್ತಿಲ್ಲ, ಅದು ಆರೋಪ ಇದ್ದಿದ್ದು ಕಾಂಗ್ರೆಸ್ದು, ಮತ್ತದು ಆರೋಪ ಇದ್ದಿದ್ದು
ಮೀಡಿಯಾತು ಜನರದ ಮೈಂಡ್ ವಾಶ್ ಮಾಡೋ ಸಲುವಾಗಿ ಇದು ಏನ್ ಗೋಧಿ ಮೀಡಿಯಾ ಏನಿದೆಯಲ್ಲ ನಮ್ಮ ಆ ಗೋಧಿ ಮೀಡಿಯಾದು ಒಂದು ಪ್ರಪೋಗಂಡ SDPI ಹೆಂಗಾದ್ರು ಮಾಡಿ ಬಿಜೆಪಿದು BTM ತೋರಿಸ್ಬೇಕು, ಅವಾಗ ಇವು SDPI ಮೈನಾರಿಟೀಸ್ದು ಯಾರು ಸಮಾಜದವರು ಹೋಗಲ್ಲ ಅಂತೇಳಿ ಇದೊಂದು ಪ್ರೀ ಪ್ಲಾನ್ಡ್. ಆದ್ರೆ ಜನರು ಹುಷಾರಿದ್ದಾರೆ ಸರ್, ಜನರು ಹುಷಾರಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ನಾವು SDPI ಯಾವ್ದು ಯಾರಿಗೂ ರಿಕ್ವೆಸ್ಟ್ ಮಾಡಲ್ಲ. ಮುಸ್ಲಿಂ ಸಮಾಜದ ಕೂಡ ಮೋಸ ಮಾಡಿದ್ದಾರೆ. ಅಲ್ಲೇ ಇದ್ದಿದ್ದು 40-50 ವರ್ಷ ಕಳೆದಿದ್ದಾರೆ. ನಮ್ಮ ಮುಸ್ಲಿಂ ಸಮಾಜದ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್ 40-50 ವರ್ಷ ಕಳೆದಿದ್ದಾರೆ. ಈ ಸಲ ನೀವು ಓಟ್ ಕೊಟ್ಟಿದ್ದು ಸಮರ್ಥ ಹೇಳಿ ಏನ್ ಹುಡುಗದಲ್ಲ, ಎಷ್ಟು ಇವ್ರದ್ದು ಏಜ್ ಬಿಡಿ, ಇವ್ರದ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ದು ಏಜ್ ಇಲ್ಲ ರೀ. ಮಾರಿ ಮ್ಯಾಗ ಮೀಸಿ ಇಲ್ಲ ಅಂತವ್ದು ನೀವು ಟಿಕೆಟ್ ಕೊಟ್ರಿ ಒಂದು ಫ್ಯಾಮಿಲಿ ನೋಡಿ, ನಾಚಿಕೆ ಬರಲ್ಲ ನಿಮ್ ಕಾಂಗ್ರೆಸ್ದವ್ರಿಗೆ. ಮಾಡ್ಕೋತೆ ಬಂದಿದ್ದಾರೆ, ಇನ್ನಾದ್ರೂ ಮಾಡ್ಕೊಳಕತ್ತಾರೆ. ಆದ್ರೆ ಈ ಸಲ ಯಾಕೆ ಮತ್ತೆ ಮುಸ್ಲಿಮರು SDPIಗೆ ಸೇರ್ಕೊಳ್ಳಲ್ಲ ಸರ್? ನೋಡಿ, ನೀವು ಮುಸ್ಲಿಮರನ್ನ ಮನವೊಲಿಸೋದ್ರಲ್ಲಿ ಫೇಲ್ ಆದ್ರ ನಿಮ್ಮ ಪಕ್ಷದವರು. ನಾವು ಮುಸ್ಲಿಮರ ಮನಸ್ಸನ್ನು ಗೆದ್ದುವುದು ಪ್ರಯತ್ನ ಮಾಡ್ತಾ ಇದ್ದೀವಿ, ಮತ್ತು ಬಹುತೇಕ ಜನನ ಗೆಲ್ತೀವಿ. ಆದ್ರೆ ಒಂದು ಸಮಸ್ಯೆ ನಮ್ಮ ಮುಂದೆ ಏನು ಬರ್ತದೆ ಅಂತ ಹೇಳಿ, ಈಗ ಕ್ಯಾಂಡಿಡೇಟ್ ಒಂದು ಜನರಿಂದ ಪ್ರಶ್ನೆ ನಮ್ಗೆ ಅವರು, ನಾವು ಉರ್ದುದಲ್ಲಿ ಹೇಳ್ತೀನಿ, ಓ ಲೋಗ್ ಹಮ್ನ ಕಭಿ ನಕಾರೇನೆ, ಮುಸ್ಲಿಂ ಸಮಾಜ ಒಂದೇ, ಆ ಮೈನಾರಿಟೀಸ್ ಒಂದೇ, ಕಭಿ ನಕಾರೇನೆ. ಅವ್ರು ಯಾವತ್ತು ನಮ್ಗೆ ಇದು ಮಾಡ್ಲಿಲ್ಲ, ಅಪೋಸ್ ಆಗಿ ಮಾಡ್ಲಿಲ್ಲ. ಆದ್ರೆ ಒಂದ್ ಪ್ರಶ್ನೆ ನಮ್ಗೆ ಏನ್ ಕೇಳ್ತಾರ ಅವರು, ಸರ್ SDPIದವರು ನಿಮ್ ಇಷ್ಟು ಕ್ಯಾಂಡಿಡೇಟ್ ಕೂಡಿಸಿ ಸರ್ಕಾರ ಕೂಡಿಸ್ಲಾಕ ಆಗಲ್ಲ, ಅದರ ಸಂಬಂಧ ನಾವು ಈ ಸಲ ನಾವು ನಿಮ್ ಕೂಡನೇ ಇದ್ದೀವಿ, ಮುಂದಿನ ಸಲ ನಿಮ್ಗೆ ಹಾಕ್ತೀವಿ. ಆದ್ರೆ ಇನ್ನೊಂದ್ ಸ್ವಲ್ಪ ನಮ್ಮ ಪಕ್ಷವನ್ನು ಬೆಳೆಸಿದ್ರ ಪೂರ್ತಿ ಕಾಂಗ್ರೆಸ್ ಪೂರ್ತಿ ರಾಜ್ಯದಲ್ಲಿ ಸರ್ಕಾರ ಕೊಡುದಂತ ಸಪೋರ್ಟ್ ನಾವು ನಿಮ್ಗೆ ಮಾಡ್ತೀವಿ ಅಂತೇಳಿ ನಮ್ಗೆ ಜನರೇ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ನಾವು 16 ಸೀಟ್ 15 ಸೀಟಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಕೂಡ್ಸಕ್ ಆಗಲ್ಲ ಅಂತೇಳಿ ಒಂದು ಜನರದ ಒಂದು ತಲೆಯಲ್ಲಿ ತುಂಬಿದ್ದಾರೆ. ಆದ್ರೆ ಅಂತದ್ದು ಇದು ಇಲ್ಲ. ಹಂಗಿಲ್ಲ, ನಾ ಎಕ್ಸ್ಪೀರಿಯನ್ಸ್ ಮಾತಾಡಕತ್ತೀನಿ, ಮೀಸಿ ದಾಡಿದ್ ಮಾತಾಡಕತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಮಾತಾಡಕತ್ತೀನಿ. ಮೀಸಿ ಇರ್ಲಾರ್ದವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ರಾಜಕಾರಣದಲ್ಲಿ ಇರ್ತದ ಅನ್ನೋದು ನಿಮ್ಗೂ ಗೊತ್ತಿದೆ. ದಾವಣಗೆರೆ ವಿಚಾರವನ್ನ ನೀವು ಹೇಳ್ತಾ ಇದ್ದೀರಿ. ದಾವಣಗೆರೆಯಲ್ಲಿ ನಿಮ್ಮ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜನರನ್ನ ನೀವು ಮನವೊಲಿಸಿ ಕರ್ಕೊಂಡ್ ಬಿಡ್ತಿರೋ ನಿಮ್ಮ ಪಕ್ಷದ ಆಂತರಿಕ ಮತ್ತು ನಿಮ್ಮ ಸ್ಟ್ರಾಟಜಿ ಮೇಲೆ ಕಾರಣ ಆಗುತ್ತೆ. ಹೌದು, ಪ್ರಶ್ನೆ ಅದಲ್ಲ. ಈಗ ನೀವು ದಾವಣಗೆರೆ ಎಲೆಕ್ಷನ್ ಅಲ್ಲಿ MP ಪಾಟೀಲ್ ಎಲೆಕ್ಷನ್ ಕುರಿತಾಗಿ ನೀವು ಹೆಂಗ್ ಹೇಳ್ತೀರಿ? ದಾವಣಗೆರೆ ಎಲೆಕ್ಷನ್ ಅಲ್ಲಿ ಮುಸಲ್ಮಾನರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ, MP ಪಾಟೀಲ್ ಯಾಕೆ ತಗೋತಾ ಇದ್ದಾರೆ? ಇಲ್ಲ, ದಾವಣಗೆರೆ ವಿಷಯ ಬೇರೆನೆ, ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ದಾವಣಗೆರೆ ವಿಷಯ ಬೇರೆ, ಬಿಜಾಪುರದ ವಿಷಯ ಬೇರೆ. ಸಾಕಷ್ಟೇನು ಹೆಲ್ಪ್ ಏನ್ ಜರುತ್ತಿಲ್ಲ. ಇಲ್ಲಿ ಬಂದು ಉದ್ಘಾಟನೆ JM ರೋಡಿಗೆ ಮಾಡುವಾದ್ರು ಇನ್ನೂ ತನ್ನ ರೋಡ್ ಕೆಲಸ ಚಾಲುವಾಗಿಲ್ಲ. ಪ್ರತಿ ವರ್ಷ ಬಂದು ಯಾರ ಮನೆಯಲ್ಲಿ ನೀವು ಕೂತು ಸಿರ್ಕುಂಬ ಕುಡ್ತಿರ್ಲ, ಅವ್ರ ಮನೆಗೆ ಹೋಗಕ್ ಸರಿ ಅಂತ ದಾರಿ ಇಲ್ಲ. ಏನ್ ಸಪೋರ್ಟ್ ನಿಮ್ದು? ಬೇಡ, ಎಲ್ಲಾ ತರ ಸಪೋರ್ಟ್ ಬೇಡ, ಬರೀ ನಿಮ್ದು ನಮ್ ಬಿಜಾಪುರ ಎಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಾರ್ಟಿಯಿಂದ ನೀವು ಗೆದ್ದು ತೋರಿಸೋದಂತ ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಗೆದ್ದು ತೋರಿಸ್ರಿ, ಒಂದು ಬೇರೆ ಏನ್ ಸಪೋರ್ಟ್ ಇಲ್ಲ. ನಾವು ನಮ್ದೇ ನಾವು ಮಾಡ್ಕೋತೀವಿ, ಒಂದು ಕ್ಯಾಂಡಿಡೇಟ್ ತಂದು ತೋರಿಸಿರಲ್ಲ. ಯಾಕೆ ನೀವು ಮಾಡ್ತಾ ಇಲ್ಲ? ನೀವು ವೋಟಿಂಗ್ ಡಾಟಾ ತಕ್ಕೋರಿಲ್ಲ. ನಿಮ್ಗೆ ಎಲ್ಲ ಮೀಡಿಯಾದವ್ರಿಗೆ ತಾನೇ ಗೊತ್ತಾಕೈತಿ, ಜನರಿಗೂ ಕೂಡ ಗೊತ್ತಾಕೈತಿ. ನೀವು ಓಪನ್ ಮಾಡಿ ಇದು. ಯಾಕಂತಂದ್ರ ನಾ ಓಪನ್ ಆಗಿ ಹೇಳಾಕತ್ತೀನಿ, ಯಾವ ಏರಿಯಾದಲ್ಲಿ MP ಪಾಟೀಲ್ ಸಾಹೇಬ್ರ ಮನೆ ಇದೆ, ಈ ಉಸ್ತುವಾರಿ ಸಚಿವರದ್ದು ಮಾತಾಡೋನು ಒಂದ್ ಮನುಷ್ಯಗೆ ತಗೊಂಡು ಮಾತಾಡೋದು ಇಲ್ಲ. ನಾನು ಉಸ್ತುವಾರಿ ಸಚಿವರ ಬಗ್ಗೆ ಮಾತಾಡ್ತೀನಿ. ಈ ಉಸ್ತುವಾರಿ ಸಚಿವರವರು ಮನಿ ಎಲ್ಲಿ ಯಾವ ಏರಿಯಾದಲ್ಲಿಲ್ಲ, ಅದೇ ಏರಿಯಾದಲ್ಲಿಂದ ಓಟ್ ನಮ್ಗೆ ಕಾಂಗ್ರೆಸ್ ಪಾರ್ಟಿಗೆ, ಮುಸ್ಲಿಂ ಅಭ್ಯರ್ಥಿಗೆ ಬೀಳಲಿಲ್ಲ ಸರ್. ಬರೀ BLD ನೀವು ವಿಚಾರ ಹಾಕಿದ್ರ, 1 ಮಿನಿಟ್ ಸರ್, BLD ನೀವು ಡಾಟಾ ತಗದ್ರೆ 25,000 ಓಟ್ ಅಲ್ಲಿ ಅದಾವ ಸರ್. 25,000 ಓಟ್ ನಮ್ಗೆ ನಾನ್ ಮುಸ್ಲಿಂ ಓಟ್ ಬೀಳಲಿಲ್ಲ. ಬಿಜಾಪುರ ಜಿಲ್ಲಾ ನಾಯಕರುಗಳಿಗೆ ಅವರು ಬೇಕಾಗಿದ್ದಾರೆ. ಅದರ ಸಂಬಂಧ ನಮ್ಮ ಸಮಾಜದ ಇದು ಪರಿಸ್ಥಿತಿ ಬಂದದ. ಅವ್ರು ಬೇಕಾಗಿದ್ದಾರೆ. ಅವ್ರು ಯಾರಿಗೆ ಬೇಕಾಗಿದ್ದಾರೆ? ನಾಯಕರಿಗೆ ಅಷ್ಟೇ ಬೇಕಾಗಿದ್ದಾರೆ, ಜನರಿಗೆ ಬಲ್ವಾ? ಜನರಿಗೆ ಬೇಡ. ಜನರ ಪರವಾಗಿ ಏನ್ ಮಾಡಿದ್ದೀರಿ ನೀವು? ಹೇಳ್ರಿ. ಲಾಸ್ಟ್ ಟೈಮ್ ನನ್ನ ಪತ್ರಿಕಾ ಘೋಷಣೆಯಲ್ಲಿ ನಾನು ಓಪನ್ ಆಗಿ ತೋರಿಸಿದ್ದೀನಿ. ನೀವು ಏನೇನ್ ಮಾಡಿದ್ರಿ, ಎಲ್ಲೆಲ್ಲಿ ಸಪೋರ್ಟ್ ತಗೊಂಡ್ರಿ ಅನ್ನೋದನ್ನ ನಾವು ಓಪನ್ ಆಗಿ ತೋರಿಸಿ ಹೇಳಿದ್ದೀನಿ. ಏನ್ ಉಪಕಾರ ಮಾಡಿದ್ರಿ? ತೊಗೊಂಬಂದಾರ 135 ಕೋಟಿ ತೊಗೊಂಬಂದಾರ. ಏನ್ ಡೆವಲಪ್ಮೆಂಟ್ ಏನಾಯ್ತು ಹೇಳಿ ನಮ್ಗೆ? ನೀವು ಎಷ್ಟು ಕೋಟಿ ತೊಗೊಂಬಂದಿರಿ, ಅದ್ರ ನಮ್ಗೆ ಬೇಕಾಗಿಲ್ಲ. ನೀವು ಏನ್ ಡೆವಲಪ್ಮೆಂಟ್ ಮಾಡಿದ್ರಿ ಉಸ್ತುವಾರಿ ಸಚಿವರಾಗಿ? ಬೇರೆ ಎಲ್ಲಾ ಬಿಡ್ರಿ. ಇಲ್ಲಿ ಗಾಂಧಿ ಚೌಕ್ ಬಿಟ್ಟು ಇಲ್ಲಿ ನವ್ಬಾಗ, ಸಕಾಪ್ರೋಜ, ಹವೇಲಿ, ಬಡಿ ಕಮಾನ, ಅತಾವುಲ್ಲಾ ಚೌಕ್, JM ರೋಡ್ ಅಲ್ಲಿ ಇದೇ ಅರ್ಧ ಬಿಜಾಪುರಲ್ಲಿ ತೋರಿಸ್ರಿ. ಏನ್ ಡೆವಲಪ್ಮೆಂಟ್ ಮಾಡಿದಿರಿ ನೀವು? ನಮ್ಮ ಮುಸ್ಲಿಂ ಬಹುಮೂಲ್ಯ ಇಲಾಖೆಯಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ತೋರಿಸಿ ಸರ್. ನಮ್ಮ ಪಕ್ಷದ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ನೋಡಿ,
ದಾವಣಗೆರೆ ಅಭ್ಯರ್ಥಿ ಗೆದ್ದು ಬರ್ತಾರ? ದಾವಣಗೆರೆ ಮುಸ್ಲಿಂ ಸಮಾಜ ಮತ್ತು ದಲಿತ ಸಮಾಜ ಮತ್ತು ಅಲ್ಪಸಂಖ್ಯಾತರ ಎಲ್ಲ ಸಮಾಜಗಳಿಗೆ ನಾವೊಂದು ಕಳಕಳಿಯಾಗಿ ವಿನಂತಿ ಮಾಡ್ತೀನಿ, ಒಂದ್ಸಲ ಚಾನ್ಸ್ ಕೊಟ್ಟು ನೋಡಿ. ಇಲ್ಲಿ ಪೊಲಿಟಿಕ್ಸ್ ಏನಿರುತ್ತೆ, ರಿಯಾಲಿಟಿ ಏನಿರುತ್ತೆ, ಒಂದು ನಿಯತವಾಗಿ ಕೆಲಸ ಮಾಡೋದ ರಾಜಕಾರಣಿಗಳು ಹೆಂಗಿರುತ್ತೆ ಅನ್ನೋದು ನಾವು ದಾವಣಗೆರೆಯಲ್ಲಿ ತೋರಿಸ್ತೀವಿ. ಮತ್ತು ನಮ್ಗೆ ಒಂದು ಓಪನ್ ಆಗಿ ನಾನು ಒಂದು ಇದು ಹೇಳ್ತೀನಿ, ನಮ್ಗೆ ಭರವಸೆ ಇದೆ, ನಮ್ದು ಈ ಸಲ ದಾವಣಗೆರೆ ವಿಶ್ವಾಸ ಇದೆ, ದಾವಣಗೆರೆಯಲ್ಲಿ ಮೈನಾರಿಟೀಸ್ ಆಗಲಿ ಮುಸ್ಲಿಂ ನಾನ್ ಮುಸ್ಲಿಂ ಸಮಾಜದ ಎಲ್ಲ ಕುರ್ಚಿ ನಮ್ಗೆ ಈ ಸಲ. और खबरों के लिए देखते रहिए मॉडल एक्सप्रेस न्यूज़, आवाज़ आपकी खबर हमारी।